ನಾನು ಬಾಲವಿಜ್ಞಾನಿ. ಬನ್ನಿ ಪ್ರಯೋಗ ಮಾಡೋಣ. ಸಂಚಿಕೆ 2. ಇಂದು ನಾವು ಚಲಿಸುವ ದೋಣಿ ಎನ್ನುವಂಥ ಒಂದು ಚಟುವಟಿಕೆಯನ್ನು ಮಾಡೋಣ. ಇದಕ್ಕೆ ಬೇಕಾದಂತಹ ವಸ್ತುಗಳು ಒಂದು ತಟ್ಟೆ ಅಥವಾ ಟ್ರೇ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ, ಸ್ವಲ್ಪ ಡಿಟರ್ಜೆಂಟ್, ಸ್ವಲ್ಪ ಪೇಪರ್. ಮೊದಲಿಗೆ ನಾವು ಒಂದು ತಟ್ಟೆ ಅಥವಾ ಟ್ರೇ ತುಂಬ ನೀರನ್ನು ಹಾಕೋಣ. ತದನಂತರ ಒಂದು ಡಿಟರ್ಜೆಂಟನ್ನು ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಏನು ಮಾಡಬೇಕು ಅಂತಂದರೆ, ನಾವು ಒಂದು ಕಾಗದದ ಸಣ್ಣ ಚೂರನ್ನ ತೆಗೆದುಕೊಂಡು ಅದನ್ನು ದೋಣಿ ಥರ ಮಾಡೋಣ. ಅದನ್ನು ಫೋಲ್ಡ್ ಮಾಡಿ ದೋಣಿ ಥರ ಮಾಡೋಣ. ದೋಣಿ ಥರ ಮಾಡಿದ ನಂತರ ಅದನ್ನು ಎರಡು ಫೋಲ್ಡ್ ಮಾಡಿ ಸಣ್ಣ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ದೋಣಿ ಥರ ಮಾಡಬಹುದು. ಫೋಲ್ಡ್ ಮಾಡಿ ಅದನ್ನು ನಾವು ಆ ಟ್ರೇನಲ್ಲಿ ಹಾಕೋಣ. ಏದು ನೀರನ್ನು ತಂದಿದ್ದೀವೋ ಅಲ್ಲಿ ಇಡೋಣಂತೆ. ಈಗ ಏನು ಮಾಡಬೇಕು ಅಂದರೆ, ನಿಮ್ಮ ಕೈಯಿಂದ ಸ್ವಲ್ಪ ಅಂದರೆ ಒಂದು ಬೆರಳಿನಿಂದ ಡಿಟರ್ಜೆಂಟನ್ನು ತೆಗೆದುಕೊಂಡು ನಾವು ನೋಡಿ ಗಿಟ್ಟಷ್ಟು ಪೇಪರ್ ಚಲಿಸುತ್ತೆ. ಅದು ಮುಟ್ಟೋದೇ ಬೇಡ, ಪೇಪರ್ ಅದ್ರ ಪಳಗದೆ ಚಲಿಸುತ್ತೆ. ಆದರೆ ಯಾಕೆ ಚಲಿಸ್ತು ಪೇಪರ್ ಅಂತಂದರೆ, ಇಲ್ಲಿ ವಿಜ್ಞಾನದ ಒಂದು ಕೌತುಕ ಇದೆ. ಏನಪ್ಪ ಅಂದರೆ, ನಾವು ಈ ಪ್ರಯೋಗ ಮಾಡ್ತಿರೋದು ಸರ್ಫೇಸ್ ಟೆನ್ಷನ್ ಅಂದರೆ ಮೇಲ್ಮೈ ಒತ್ತಡ. ನೀರಿನ ಮೇಲ್ಮೈ ಒತ್ತಡದಿಂದಾಗಿ ಆ ಪೇಪರ್ ಚಲಿಸುತ್ತೆ. ಯಾಕೆ ಅಂತಂದರೆ, ನೀರು ನಾವೀಗ ಹಾಕಿರೋ ಡಿಟರ್ಜೆಂಟ್, ನೀರಿನ ಅಣುಗಳು ಬಿಗಿಯಾಗಿ ಇಟ್ಕೊಂಡಿರ್ತವೆ. ಯಾವಾಗ ನಾವು ಡಿಟರ್ಜೆಂಟ್ ಹಾಕ್ತೀವಿ ಆಗ ಏನಾಗುತ್ತಪ್ಪ ಅಂದರೆ, ನೀರಿನ ಅಣುಗಳ ಮೇಲೆ ಒತ್ತಡ ಉಂಟಾಗಿ ಆ ದೋಣಿ ಮುಂದಕ್ಕೆ ಚಲಿಸುತ್ತೆ. ನೀವು ಸಹ ಮಾಡಿ ನೋಡಿ. ಧನ್ಯವಾದಗಳು.